ಓಕೆ ಎಸ್ ಮಲೈಕ ಡು ಯು ರಿಯಲಿ ಫೀಲ್ ಈಗಿನ ಒಂದು ಲವ್ ಡೆಫಿನೇಷನ್ ಚೇಂಜ್ ಆಗಿದೆ ಅಂತೇಳಿ ಈಗಿನ ಜನರೇಷನ್ ನೀವು ನೋಡ್ತಿರೋ ಹಾಗೆ? 100% ಸರ್, ಫುಲ್ ಚೇಂಜ್ ಆಗಿ ಹೋಗಿದೆ. ಅಂದರೆ ಲವ್ ಅಂದ್ರೇ ಮೀನಿಂಗೇ ಕಳ್ಕೊಂಡ್ಬಿಟ್ಟಿದೆ. ಅದು ಅವ್ರು ಹೇಳ್ದಾಗೆ ಇಟ್ಸ್ ಇನ್ಫ್ಯಾಚುಯೇಷನ್. ಇವಾಗ ಒಬ್ರ ಮೇಲೆ ಆಯಿತು, ಆಮೇಲಿಂದ ಅವ್ರ ಹತ್ರನೇ ಮಾತಾಡ್ತಿರ್ತಾರೆ, ದೆಲ್ ಬಿ ಡೇಟಿಂಗ್ ಒನ್ ಮೋರ್ ಗರ್ಲ್. ಸೊ ಅದರಲ್ಲಿ ಹುಡುಗಿರ್ದು ತಪ್ಪಿದೆ ಅಂತ ನಾನು ಹೇಳ್ತೀನಿ, ಬರೀ ಹುಡುಗರ್ದು ಅಷ್ಟೇ ಅಲ್ಲ. ಒಂದು ಮನ್ಸು ಅನ್ನೋದೇ ಇಲ್ಲ. ಇವಾಗ ಆಸ್ತಿ ಏನಿದೆ, ಅವ್ನು ಏನು ಮಾಡ್ಕೊಂಡಿದ್ದಾನೆ, ಅವ್ನು ಎಷ್ಟು ದುಡಿತಿದ್ದಾನೆ, ಮೋರ್ ಪ್ರಾಕ್ಟಿಕಲ್ ಇರಲೇಬೇಕು, ಹುಡುಗಿರು ಇರಲೇಬೇಕು. ಅದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಒಂದು ಹಂತಕ್ಕೆ ನನಗೇನಾದ್ರೂ ದುಃಖ ಆದಾಗ ಅವ್ನು ಕೊಟ್ಟಿರೋ ಹಣದ ಮೂಟೆ ಮೇಲೆ ನಾನು ಮಲ್ಕೊಂಡು ನಾನು ದುಃಖ ಹೇಳೋಕ್ಕಾಗಲ್ಲ. ಅವ್ನ ಶೋಲ್ಡರೇ ಬೇಕಾಗುತ್ತೆ ನನಗೆ ಅಟ್ ದ ಎಂಡ್ ಆಫ್ ದ ಡೇ. ಸೊ ಹುಡುಗಿರು ಅದನ್ನ ಮರ್ತ್ಬಿಟ್ಟು ಅವ್ರಿಗೆ ಏನಿದೆ, ಅವ್ರಿಗೆ ಎಷ್ಟು ಸಂಪತ್ತಿದೆ ಅದನ್ನ ನೋಡಿ ಹುಡುಗನ ಸೆಲೆಕ್ಟ್ ಮಾಡ್ಬೋದು. ನಾನು ಹುಡುಗಿ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳೋಕ್ಕಷ್ಟೇ ಸಾಧ್ಯ, ಹುಡುಗರ್ದು ಗೊತ್ತಿಲ್ಲ. ಸೊ ನಮಗೆ ಬೇಕಾಗಿರೋದು ಒಂದು ಶೋಲ್ಡರ್, ಅಲ್ಲಿರೋ ದುಡ್ಡಲ್ಲ, ದುಡ್ಡು ಬೇಕು. ದುಡ್ಡಿಲ್ದೆ ಜೀವನ ಅಂತೂ ನಡೆಯಲ್ಲ, ಲೈಫಿಗೆ ಬೇಕೇ ಬೇಕು, ಒಂದು ಹಂತಕ್ಕೆ ಬೇಕು ಅಷ್ಟೇ. ಸೊ ಯು ಫೀಲ್ ಲೈಕ್ ಸೇಮ್ ಗೈಸ್ ಪಾಯಿಂಟ್ ಆಫ್ ವ್ಯೂ ಆ ಥರದ ಅನ್ಸುತ್ತೆ? ಹೇಗಿದೆ ಅವರಲ್ಲಿ ಪ್ರೀತಿ ಅಂದರೆ ಏನು ಡೆಫಿನೇಷನ್ ಆಗಿದೆ ಈಗ? ಸರ್ ಇವಾಗ ಟೈಮ್ ಕಾಲ ಹೆಣ್ಮಕ್ಳು ನಡೀತಾ ಇರೋದು ಸರ್. ಮುಂಚೆ ಒಂದು ಕಾಲ ಇತ್ತು, ಮುಂಚಿಂದನೂ ಹೆಣ್ಮಕ್ಳದೇ ಕಾಲ. ಇಲ್ಲ 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 ಸರ್, ಹಾಗಲ್ಲ. ಮುಂಚೆ ಹೆಣ್ಮಕ್ಳು ಹೆದರ್ಕೊಳ್ಳೋದಂತೆ. ನಮ್ಮ ಅಜ್ಜಿ ನಮ್ಮ ಮಮ್ಮಿ ಎಲ್ಲ ಹೇಳ್ತಾರಲ್ಲ, ಯಾವ ಥರ ಗಂಡ ಸಿಗ್ತಾನೆ, ಹೇಗಿರ್ತಾನೋ, ನೇಚರ್ ವಯಸ್ಸು ಅದು ಏನು ಗೊತ್ತಿಲ್ಲ. ಆದರೆ ಇವಾಗ ಹುಡುಗರಿಗೆ ಒಂದು ಸಿಂಪಲ್ ಹುಡುಗಿ ಸಿಗ್ಬಿಟ್ರೆ ಸಾಕು ಅಂತ ಹೇಳಿ. ಏನಕ್ಕಂದರೆ ಎಲ್ಲರೂ ಬ್ರಾಡ್ ಮೈಂಡೆಡ್. ಇವಾಗ ಆ ಥರನೇ ಬಟ್ಟೆ ಬೇಕು, ಈ ಥರನೇ ಬಟ್ಟೆ ಬೇಕು, ಆಮೇಲೆ ಪಾರ್ಟೀಸ್ ಬೇಕು, ಅದು ಬೇಕು, ಇದು ಬೇಕು. ಅದು ಕಲ್ಚರ್ ಸಂಪ್ರದಾಯ ನಮ್ಮದ್ರಲ್ಲಿ ಅದು ವರ್ಕೌಟ್ ಆಗಲ್ಲ. ಮಾಡಿ ಬ್ಯಾಚುಲರ್ ಇದ್ದಾಗ ಎಂಜಾಯ್ ಮಾಡಿದ್ರೆ ತಪ್ಪಿಲ್ಲ. ಬಟ್ ಒಂದು ಮದುವೆ ಅಂತ ನೀವು ಆದಮೇಲೆ ನೀವು ಅಲ್ಲಿ ಮದುವೆ ಇಸ್ ನಥಿಂಗ್ ಬಟ್ ಇಟ್ಸ್ ಕಾಂಪ್ರಮೈಸ್, ಅಡ್ಜಸ್ಟ್ಮೆಂಟ್, ಅದ್ರ ಮೇಲೆ ನಡೆಯುತ್ತೆ. ಸೊ ಇವತ್ತಿನ ಇದರಲ್ಲಿ ಯೂತ್ಸಲ್ಲಿ ಅವರು ಅದನ್ನ ಕಾಂಪ್ರಮೈಸ್ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ತಿದ್ರು. ಬಟ್ ಅವರು ಇವಾಗ ನಮ್ಮ ತಾಯಿಯವರೆಲ್ಲ ಕಂಪ್ಲೇಂಟ್ ಮಾಡ್ತಿರ್ಲಿಲ್ಲ, ನಮಗೆ ನಮ್ಮ ಟೈಮ್ ಸಿಗ್ತಾ ಇಲ್ಲ, ನಮಗೆ ನಾವು ಪಾರ್ಟೀಸ್ಗೆ ಹೋಗಕ್ ಆಗ್ತಿಲ್ಲ, ನಾವು ಆಚೆ ಹೋಗಕ್ ಆಗ್ತಿಲ್ಲ ಅನ್ನೋ ಕಂಪ್ಲೇಂಟ್ಸ್ ಇರಲಿಲ್ಲ. ಬಟ್ ಈಗಿನರಲ್ಲಿ ಅದು ತುಂಬಾ ಕಂಪ್ಲೇಂಟ್ಸ್ ಆಗೋಗಿದೆ. ಅಂದ್ರೆ ನಮ್ಮ ಲೈಫೇ ಇಲ್ವಾ, ಮಗು ಆಗ್ಬಿಟ್ರೆ ನಾವೆಲ್ಲ ಬಿಟ್ಬಿಡ್ಬೇಕಾ? ಏನು ಮಾಡೋಕ್ಕಾಗಲ್ಲ, ಬಿಡ್ಲೇಬೇಕಾಗತ್ತೆ. ಬಿಕಾಸ್ ಅವ್ರು ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾರೆ ಮುಂದೆ. ಒಂದು 10-15 ವರ್ಷ ಆದ್ಮೇಲೆ ನಮ್ಮ ಮಕ್ಕಳು ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಹೇಗೆ ನಮ್ಮಪ್ಪನ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ, ಹಂಗ ಅವ್ರಲ್ಲಿ ಕರೆಕ್ಟಾಗಿ ರೆಪ್ರೆಸೆಂಟ್ ಆಗಿಲ್ವಾ, ಒಳ್ಳೆ ಬಿಹೇವಿಯರ್ ಇಲ್ಲ, ಒಳ್ಳೆ ಸಂಸ್ಕೃತಿ ಇಲ್ಲ ಅಂದ್ರೆ ಕಲಂಕ ಬರೋದು ತಂದೆ ತಾಯಿಗೆ. ನಿಜ ನಿಜ, ವೆರಿ ಟ್ರೂ ವೆರಿ ಟ್ರೂ. ಹೌದು. ಸೊ ಹೋಲ್ ಇದೆಲ್ಲವನ್ನು ಕೂಡ ಸಿನಿಮಾದಲ್ಲಿ ತರುವಂತಹ ಒಂದು ಪ್ರಯತ್ನ. ಐ ಥಿಂಕ್ ನಿಮ್ಮ ಟ್ರೈಲರ್ ನೋಡಿದಾಗ ಎಷ್ಟು ಆ ಕಲ್ಟ್ನೆಸ್ ಕಾಣಿಸ್ತೋ, ಆ ಒಂದು ಮ್ಯಾಡ್ನೆಸ್ ಕಾಣಿಸ್ತೋ. ಬಿಗಿನಿಂಗಿಂದಲೇ ಸ್ಟಾರ್ಟ್ ಆಗಿತ್ತು ಅದು. ನಿಮ್ಮ ಪೋಸ್ಟರ್ ಬಂದಾಗ ನಾನು ನಿಮಗೆ ಮೆಸೇಜ್ ಮಾಡಿದೆ, ಇಟ್ ವಾಸ್ ಬ್ಯೂಟಿಫುಲಿ ಡಿಸೈನ್ಡ್ ಆ ಪೋಸ್ಟರ್. ಐ ಥಿಂಕ್ ಆ ಕ್ರಿಯೇಟಿವಿಟಿ ಇತ್ತಲ್ಲ. ಒಬ್ಬ ಹುಡುಗ ನೀವಿದ್ದೀರಿ, ಸೊ ಒಂದು ಸಿಗರೇಟು, ಬಟ್ ಆ ಸಿಗರೇಟನ್ನು ಒಬ್ಬ ಹುಡುಗಿಯ ಕಾಲಿಂದ್ರಲ್ಲಿ ಸಿಗರೇಟ್ ಸ್ಮೋಕ್ ಮಾಡೋದು. ಇಟ್ ವಾಸ್ ವಂಡರ್ಫುಲ್ ಆ್ಯಕ್ಚುಲಿ ದಟ್ ಡಿಸೈನ್. ಬಿಕಾಸ್ ನಾವು ಕಲ್ಟ್ ಅಂತ ಟೈಟಲ್ ಡಿಸೈಡ್ ಮಾಡಿದಾಗ ಇದನ್ನೇ ಇಡಬೇಕು ಅಂತ ಹೇಳಿದಾಗ, ಕಲ್ಟ್ ಅಂದರೆ ಎಲ್ರಿಗೂ ಗೊತ್ತು, ಈಗ ಕಲ್ಟಾಗೇ ಇರಬೇಕು ಪೋಸ್ಟರ್. ಹಿಂಗೆ ಯಾವ ಥರ ಮಾಡ್ಬೋದು ಅಂತ ಹೇಳಿದಾಗ ಒಂದಷ್ಟು ಡಿಸ್ಕಷನ್ ನಡೆಯುವಾಗ ನಮ್ಮ ತಲೆಯಲ್ಲಿ ಒಂದು ಥಾಟ್ ಬಂತು, ನಂದು ಮತ್ತು ಅನಿಲ್ ಸರ್ ತಲೆಯಲ್ಲಿ ಬಂದಾಗ. ಈಗ ಇವತ್ತವರೆಗೂ ಅದನ್ನು ಯಾರೂ ಮಾಡಿರಲಿಲ್ಲ. ಸೊ ನಾವು ಸ್ಕೆಚ್ ಆರ್ಟಿಸ್ಟ್ನ ಕರೆಸಿ ಈ ಥರ ಮಾಡಿದ್ರೆ ಹೇಗಿರುತ್ತೆ ಕಾಣಿಸುತ್ತೆ ಅಂತ ಹೇಳಿ ನಂದೇ ಮುಖ ಇಟ್ಕೊಂಡು ಸ್ಕೆಚ್ ಮಾಡಿದ್ವಿ. ಇದು ವರ್ಕ್ ಆಗುತ್ತೆ ಅಂತ ಹೇಳಿದ್ಮೇಲೆ ಒಂದು 2 months ಬಿಟ್ಕೊಂಡು ನಮ್ಮ ಭುವನ್ ಗೌಡ ಕ್ಯಾಮ್ರಾಮನ್ ಅವ್ರನ್ನ ಕರೆಸಿ ಫೋಟೋ ಶೂಟ್ ಮಾಡಿದ್ದು. ಓಕೆ. ಸೊ ಹೇಗಿತ್ತು ಆ ಫೋಟೋ ಶೂಟ್ ಎಕ್ಸ್ಪೀರಿಯನ್ಸ್? ಹೇಗಿತ್ತು ಅಂದರೆ ಮಾಡುವಾಗ ಸ್ಕೆಚ್ ಮಾಡುವಾಗ ಎಲ್ಲ ಈಸಿ ಇದೆ, ಸಖತ್ತಾಗಿರುತ್ತೆ, ಮಾಡೋಣ ಅಂತೇಳಿ ಆ ಪೊಸಿಷನಲ್ಲಿ ಹೋಗಿ ಕೂತ್ಕೊಳ್ಳುವಾಗ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ ಆಗಿತ್ತು, ಆಕ್ವರ್ಡ್ ಫೀಲ್ ಆಗ್ತಾ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲಸ. ದಟ್ಸ್ ಅ ರಿಯಲ್ ಮಾಡೆಲ್, ನೋ? ರಿಯಲ್ ಮಾಡೆಲ್. ಅದಕ್ಕೆಲ್ಲ ಅನ್ಕೊಂಡು ಯಾರು ಅದು ಇರೋದು, ಇಬ್ರು ಹೀರೋಯಿನ್ ಅಲ್ಲಿ ಯಾರು ಅದು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾರ್ದು ಕಾಲ್ ಅಂತ ಹೇಳಿ. ಓಕೆ ಓಕೆ ಓಕೆ. ಸೊ ಬಟ್ ದಟ್ ವಾಸ್ ವೆರಿ ನೈಸ್. ಸೊ ನಿಮ್ಮ ಹತ್ರ ಬಂದಾಗ ಅನಿಲ್, ಅಥವಾ ನೀವು ಅನಿಲ್ ಅಪ್ರೋಚ್ ಮಾಡಿದ್ರ, ಅನಿಲ್ ನಿಮ್ಮನ್ನು ಅಪ್ರೋಚ್ ಮಾಡಿದ್ರ ವಿತ್ ದಿಸ್ ಸ್ಕ್ರಿಪ್ಟ್? ಸೊ ಹೇಗೆ ಅಪ್ರೋಚ್ ಮಾಡಿದ್ದು ಅವ್ರಿಗೆ? ಓಕೆ. ಅಂದರೆ ನಾನು ಅವ್ರಿಗೆ ಪರಿಚಯ ಹೆಂಗಾಗಿದೆ ಅಂದರೆ ಯಶ್ ಅವ್ರ ಮುಖಾಂತರ, ಯಶ್ ಸರ್ ಅವ್ರ ಮುಖಾಂತರ. ಸೊ ಅಲ್ಲಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಸೊ ಆವಾಗ ನಾನು ಬನಾರಸ್ ಮಾಡ್ತಾ ಇರ್ತೀನಿ, ಅವ್ರು ಬೇರೆ ಯಾರೊಂದು ಸಿನಿಮಾ ಮಾಡ್ತಿರ್ತಾರೆ. ಇನ್ನೇನು ಬನಾರಸ್ ಕಂಪ್ಲೀಟ್ ಆಗುತ್ತೆ, ರಿಲೀಸ್ ಆಯಿತು. ಆಫ್ಟರ್ ಅ ಇಯರ್ ನನ್ನ ತಲೆಗೆ ಬರುತ್ತೆ, ವೈ ಶುಡಂಟ್ ಐ ಅಪ್ರೋಚ್ ಅನಿಲ್ ಅವ್ರಿಗೆ ಅಂತ ಹೇಳಿ ಥಾಟ್ ಬಂದಾಗ ಅವ್ರಿಗೆ ಫೋನ್ ಮಾಡಿಬಿಟ್ಟು ಸರ್ ಸಿಗೋಣ ಅಂತ ಹೇಳಿಬಿಟ್ಟು ಮಾತಾಡುವಾಗ, ಆವಾಗ ಅವರು ಮಲಾಯ್ಕ ಅವ್ರದ್ದು ಸಿನಿಮಾ ಮಾಡ್ತಿರ್ತಾರೆ, ಅವರು ಉಪಾಧ್ಯಕ್ಷ ಸಿನಿಮಾ ಮಾಡ್ತಿರ್ತಾರೆ. ಸೊ ಆವಾಗ ಅವ್ರು ಕಂಪ್ಲೀಟ್ ಆದಮೇಲೆ ನಾನು ಸಿನಿಮಾ ಮಾಡ್ತೀನಿ ಅಂತ, ಪರವಾಗಿಲ್ಲ ಸರ್ ಕತೆ ಇದ್ರೆ ಹೇಳಿ, ನನ್ನ ಹತ್ರ ಒಬ್ಬರು ನಿರ್ಮಾಪಕರು ಇದ್ದಾರೆ, ಬೇಕಿದ್ರೆ ಒಂದು ಸಿನಿಮಾ ಮಾಡೋಣ ಅಂತ. ಆವಾಗ ಅವ್ರು ಒಂದು ಲೈನ್ ಹೇಳಿದ್ರು ಇದ್ರ ಬಗ್ಗೆ. ಬಟ್ ಅವ್ರಿಗೆ ಸಿಕ್ಕಾಪಟ್ಟೆ ಭಯ ಇತ್ತು, ದಟ್ ಈ ಲೆವೆಲ್ಗೆ ನಾನು ಪರ್ಫಾರ್ಮೆನ್ಸ್ ಮಾಡ್ತೀನ ಅಂತ ಹೇಳಿ. 2ನೇ ಸಿನಿಮಾಗೇ ಒಂದೇ ವ್ಯಕ್ತಿದು 3 ಡಿಫ್ರೆಂಟ್ ಶೇಡ್, ಅಂದರೆ ನಥಿಂಗ್ ಬಟ್ ನಂದು 3 ಸಿನಿಮಾ ಒಂದೇ ಇದರಲ್ಲಿ ತೋರಿಸ್ತಾರದು ನಾವು. ಸೊ ಅವ್ರಿಗೊಂದು ಸಿಕ್ಕಾಪಟ್ಟೆ ಭಯ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಇತ್ತು, ನಾನು ಮಾಡ್ತೀನಿ ಅಂತ ಹೇಳಿ. ಬಿಕಾಸ್ ಅವ್ರು ಬನಾರಸ್ ಸಿನಿಮಾ ನೋಡಿದರು,
ಬಟ್ ಸ್ಟಿಲ್ ಓಕೆ ನಾನು ಹೆಂಗೋ ಒಂದು ಕೈಯಲ್ಲಿ ಮಾಡಿಸ್ಕೊಳ್ತೀನಿ ಅಂತ ಹೇಳಿ. ಸೊ ದಟ್ಸ್ ಹೌ ದ ಜರ್ನಿ ಸ್ಟಾರ್ಟೆಡ್. ಓಕೆ, ಸೊ ಕಥೆಯಲ್ಲಿ ಕೆಲವೊಂದಷ್ಟು ಬದಲಾವಣೆ ಆಯ್ತಾ ಆಮೇಲೆ ಓವರ್ ಪೀರಿಯಡ್ ಆಫ್ ಶೂಟಿಂಗ್ ಟೈಮ್? ಅವ್ರು ಜಸ್ಟ್ ಒನ್ ಲೈನ್ ಮಾಡಿದ್ರು ಸರ್ ಅಷ್ಟೇ ಕಥೆನ. ಅದನ್ನು ನಾನೇ ಕೂತ್ಕೊಂಡು ಅವ್ರು ಕೂತ್ಕೊಂಡು ಒನ್ ಬೈ ಒನ್ ನಾವು ಮಾಡ್ಕೊಂಡು ಹೋಗಿದ್ದು ಪ್ರತಿಯೊಂದು ವಿಷಯದಲ್ಲೂ ಕೂಡ. ನಿಮ್ಮ ಸ್ಟ್ರೆಂತ್ ನಿಮ್ಮ ವೀಕ್ನೆಸ್ ಏನಿದೆ, Yeah. ಇಟ್ಸ್ ಅ ಟೇಲರ್ ಮೇಡ್ ಸ್ಕ್ರಿಪ್ಟ್ ಫಾರ್ ಝೈದ್ ಅನ್ಬೋದು. 101% ಸರ್. ಓಕೆ, ಆ್ಯಂಡ್ ಆಲ್ಮೋಸ್ಟ್ ಇನ್ಪುಟ್ಸ್ ನಂದು ಇದೆ ಸಿನಿಮಾದಲ್ಲಿ. ಒಂದಷ್ಟು ಎಪಿಸೋಡ್ಸ್ ನಾನು ಹೇಳ್ದಂಗೆ ಶೂಟ್ ಮಾಡಿದ್ದಾರೆ, ಒಂದಷ್ಟು ಎಪಿಸೋಡ್ಸ್ ಅವ್ರು ಹೇಳ್ದಂಗೂ ಶೂಟ್ ಮಾಡಿದ್ದಾರೆ. ಅಂದರೆ ನಂದು ಈ ಆ್ಯಟಿಟ್ಯೂಡ್ ಹೆಂಗೆ ಗೊತ್ತಾ ಸರ್, ನನಗೆ ನಾನು ಅನಿಸಿದಾಗ ನಾನು ಹೇಳ್ತೀನಿ, ಇಷ್ಟ ಇದ್ದರೆ ಇದು ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಟಾಕಿ. ಸೊ ಇಟ್ಸ್ ಲೈಕ್ ದ್ಯಾಟ್. ಆಮೇಲೆ ಸೆಟ್ಟಲ್ಲೂ ಕೂಡ ನಮ್ಮ ಅನಿಲ್ ಸರ್ದು ಪ್ರಾಬ್ಲಮ್ ಏನಂತಂದರೆ ಸ್ಪಾಟಲ್ಲಿ ಅವ್ರು ತುಂಬ ಬರೆಯೋದು ಜಾಸ್ತಿ, ಇಂಪ್ರೊವೈಸೇಷನ್ ಮಾಡೋದು ಜಾಸ್ತಿ. ಅವ್ರಿಗೆ ತುಂಬ ನಾನು ಮುಂಚೆ ಹೇಳಿದ್ದೆ, ನನಗೆ ಹಂಗೆ ಆಗಲ್ಲ ಸರ್, ನಾನು ಒಂದು ವಿಷಯಕ್ಕೆ ಸ್ಟಿಕ್ ಆನ್ ಆಗೋಗ್ಬಿಟ್ರೆ ನಾನು ಅದಕ್ಕೆ ಫಿಕ್ಸ್ ಆಗಿರ್ತೀನಿ ಅಂತ. ಬಟ್ ಅವ್ರ ಜೊತೆ ಅದನ್ನು ಕಲಿತೆ ನಾನು. ಓಕೆ, ಆರ್ಟಿಸ್ಟ್ ಶುಡ್ ನಾಟ್ ಬಿ ಸ್ಟಿಕ್ ಆನ್ ಅಂತ ಹೇಳಿ. ಆ ಸ್ಪಾಟ್ಗೆ ಅಂತ ಬೇರೆ ಚೇಂಜ್ ಮಾಡಿದ್ರು ಕೂಡ ಇಮಿಡಿಯೇಟಾಗಿ ನಾವು ಅದನ್ನು ಇಂಪ್ರೊವೈಸ್ ಮಾಡ್ಕೊಂಡು ಮಾಡಬೇಕು ಅಂತ. ಮಲಾಯ್ಕಾ, ನಿಮ್ಮ ಕ್ಯಾರೆಕ್ಟರ್ ಆಲ್ರೆಡಿ ಡಿಸೈನ್ ಆಗಿತ್ತು. ಐ ಥಿಂಕ್ ಒನ್ ಲೈನ್ ಇದ್ರೂ ಕೂಡ ಐ ಥಿಂಕ್ ಬ್ಯಾಕ್ ಆಫ್ ದ ಮೈಂಡ್ ನಿಮ್ಮ ಬಗ್ಗೆ ಆಲೋಚನೆ ಇತ್ತು ಅನ್ಸುತ್ತೆ ಅನಿಲ್ ಅವರಿಗೆ, ಯಾಕಂದರೆ ಉಪಾಧ್ಯಕ್ಷ ಮಾಡಿರೋದ್ರಿಂದ ಆ ಒಂದು ಕಂಫರ್ಟ್ ಝೋನ್ ಇತ್ತು. ಕರೆಕ್ಟ್. ಅಂದರೆ ಉಪಾಧ್ಯಕ್ಷ ಫಸ್ಟ್ ಸೀನೇ ಅವ್ರು ನನಗೆ, ನಾನು ಫಸ್ಟ್ ಡೇ ಒಂದು ಸಿನಿಮಾ ಅಂದರೆ ಸೀರಿಯಲಿಂದ ಸ್ಟೆಪ್ ಆಗಿದ್ದು ಫಸ್ಟ್ ಡೇನೇ ಕ್ಲೈಮ್ಯಾಕ್ಸ್ ಸೀನ್ ಇಟ್ಬಿಟ್ಟಿದ್ರು ಉಪಾಧ್ಯಕ್ಷದಲ್ಲಿ ಶೂಟ್ ಮಾಡುವಾಗ. ಅಲ್ಲಿ 300 ಜೂನಿಯರ್ಸ್ ಇದ್ರು, ರವಿಶಂಕರ್ ಸರ್ ಇದ್ರು, ಸಾಧು ಕೋಕಿಲಾ ಸರ್ ಇದ್ರು, ಎಲ್ಲ ಸೀನಿಯರ್ ಆರ್ಟಿಸ್ಟ್ ಇದ್ರು. ಸೊ ನನಗೆ ನಂದೊಬ್ಳಿದೆ ಇದ್ದಿದ್ದು ಡೈಲಾಗು, ಯಾರೂ ಮಾತಾಡೋದಿರಲಿಲ್ಲ. ಸೊ ನನಗೆ ಕೊಟ್ಟರು, ನನಗೇನು ಯಾರು ಇರಲಿ ಬಿಡಲಿ, ನಾನು ಚೆನ್ನಾಗಿ ಮಾಡ್ಬೇಕು. ಅದೊಂಥರ ಐ ವಾಸ್ ವೆರಿ ಮೆಚೂರ್ ದಟ್ ಪಾಯಿಂಟ್ ಆಫ್ ಟೈಮ್. ನಾನು ಮಾಡಬೇಕಷ್ಟೇ, ಯಾರು ಏನು ಅಂದ್ಕೊಂಡ್ರೆ ನನಗೇನು ಅನ್ನೋ ಒಂದು ಆ್ಯಟಿಟ್ಯೂಡಲ್ಲಿ ಸರಿ ಸರ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಹಿ ವಾಸ್ ಲಾಕ್ಡ್. ಅಂದರೆ ಶಾಕ್ ಆಗಿಬಿಟ್ರು, ಇವು ಹೇಗೆ ಮಾಡೋಕ್ಕೆ ಸಾಧ್ಯ, ಇದು ಅಷ್ಟು ಜನ ಇದ್ದಾರೆ. ಯೂಶಲಿ ಯಾರೋ ಒಬ್ರು ಹೊಸೊಬ್ರಿಗಾದ್ರೂ ಅದೊಂಥರ ಹಿಡ್ತಾ ಇರುತ್ತೆ, ಸ್ಲೈಡ್ ಸೀನ್ ಹಾಕೋದ್ರೆ. ಕ್ಲೈಮ್ಯಾಕ್ಸ್ ಒಂದು 3 ಪೇಜ್ ಡೈಲಾಗ್ ಹೇಳ್ಬಿಟ್ಟು ಲಾಸ್ಟಿಗೆ ಅದೇನು ನಾನು ತಾಳಿ ಕಟ್ಟು ಅಂತ ಏನು ಲಾಸ್ಟ್ ಕ್ಲೈಮ್ಯಾಕ್ಸ್ಗೆ ಹೋಗ್ತೀನಿ ಅದನ್ನೇ ಇಟ್ಟಿದ್ದವರು. ಮಾಡಿ ಮುಗಿಸಿದೆ. ದೆನ್ ಹಿ ವಾಸ್ ವೆರಿ ಕನ್ವಿನ್ಸ್ಡ್ ಅಲ್ಲಿ. ಬಟ್ ಅವ್ರಿಗೆ ಒಂದೇ ಒಂದಿದ್ದು ನಾನು ಮಾಡರ್ನ್ ಡ್ರೆಸ್ಸಲ್ಲಿ ಹೇಗೆ ಕಾಣಿಸ್ತೀನಿ, ಬಿಕಾಸ್ ಉಪಾಧ್ಯಕ್ಷದಲ್ಲಿ ನಾನು ಆಲ್ಮೋಸ್ಟ್ ಐ ವಾಸ್ ಇನ್ ಸೀರೆ ಕುರ್ತಿ ಆ ಥರ. ಸೊ ಅವ್ರು ಒಂದ್ಸತಿ ಸಕ್ಸಸ್ ಮೀಟಲ್ಲಿ ನನ್ನನ್ನು ಒಂದು ಅಟೈರಲ್ಲಿ ನೋಡಿದ್ಮೇಲೆ ದೆನ್ ಅವಾಗ ಸ್ಟ್ರೈಕ್ ಆಗಿದ್ದು, ಶಿ ವಿಲ್ ಸೂಟ್ ಫಾರ್ ದಟ್ ಕೈಂಡ್ ಆಫ್ ರೋಲ್ಸ್ ಆಲ್ಸೋ. ಅಂದರೆ 2 ಥರ ಶೇಡ್ ಮಾಡಿದ್ರೂ ಅವ್ರ ಕೈಲಿ ಆಗುತ್ತೆ ಅಂತ. ಆ್ಯಕ್ಟಿಂಗ್ ಮೇಲೆ ಅವ್ರಿಗೇನು ಡೌಟ್ ಇರಲಿಲ್ಲ, ಅಪಿಯರೆನ್ಸ್ ಮೇಲಿತ್ತು. ಡೆಫಿನೆಟ್ಲಿ ಅವರು ನನಗೆ ಕರೆದ್ರು. ಪೋಸ್ಟರ್ ಡಿಸೈನ್ ನೀವು ಅವ್ರು ಏನು 1 ಲೈನ್ ಎಲ್ಲ ಅದು ಆಗಿ 6 months ಮೇ ಬಿ 3 months ಆದಮೇಲೆ ಐ ಜಾಯಿನ್ ದ ಟೀಮ್. ಸೊ ಅವ್ರು ಕೇಳಿದ ತಕ್ಷಣ ಐ ವಾಸ್ ಇಂಪ್ರೆಸ್ಡ್ ಬೈ ದ ಸ್ಟೋರಿ. ಲೈಕ್ ಐ ವಾಸ್ ಜಸ್ಟ್ ಲೈಕ್ ಇಂಪ್ರೆಸ್ಡ್. ನಾನು ಹೇಳೋಕ್ಕಾಗಲ್ಲ. ಐ ವಾಸ್ ಲೈಕ್ ಸರ್ ಐ ಹ್ಯಾವ್ ಟು ಡೂ ದಿಸ್, ಏನಾದರೂ ಇರಲಿ, ನಾನು ಕಮರ್ಷಿಯಲ್ಸ್ ಬಗ್ಗೆನೂ ಮಾತಾಡಲ್ಲ, ಐ ಡೋಂಟ್ ಕೇರ್ ಅಬೌಟ್ ಇಟ್, ಐ ಜಸ್ಟ್ ವಾಂಟ್ ಟು ಡೂ ದಿಸ್ ಅಂತ ಅಂದೆ. ಸರ್ಗೆ ಒಂದೇ ಕೇಳಿದ್ದು, ನನ್ನ ಕೈಯಲ್ಲಿ ನಿಮ್ಗೆ ಅನ್ಸುತ್ತಾ ನಾನು ಮಾಡ್ಬೋದು ಈ ಪಾತ್ರ ಅಂದರೆ ಐ ಆಮ್ ರೆಡಿ ಟು ಡೂ ಇಟ್ ಅಂತ. ಹಿ ವಾಸ್ ಲೈಕ್ ನೀನು ಮಾಡ್ತೀಯ ಅಂತಲೇ ನಾನು ಕರೆಸಿರೋದು, ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದು ಅಂತ. ಸೊ ನಮ್ಮಮ್ಮನೂ ಇದ್ರು ಸೊ ನಾನು ಕಿಸ್ಸಿಂಗ್ ಸೀನ್ ಮಾಡಲ್ಲ, ನನಗೆ ಅದೊಂದು ಆಗಲ್ಲ, ಬೋಲ್ಡ್ ಸೀನ್ಸ್ ಅಷ್ಟೊಂದು ಮಾಡೋಕ್ಕಾಗಲ್ಲ ಅಂತ ಹೇಳಿ ಹಿ ವಾಸ್ ಓಕೆ. ದೆನ್ ಎಲ್ಲ ಹಂಗೆ ನಡೀತು. ಓಕೆ.